ಬಿಎಂಟಿಸಿ ಅಂದ್ರೆ ಸಾಕು, ಸಿಲಿಕಾನ್ ಸಿಟಿ ಮಂದಿ ರಾತ್ರಿಯಲ್ಲೂ ಬೆಚ್ಚಿ ಬೀಳ್ತಾರೆ. ದಿನದಿಂದ ದಿನಕ್ಕೆ ಆಗ್ತಿರೋ ಆಕ್ಸಿಡೆಂಟ್ಗಳ ಸಂಖ್ಯೆ ಇದೀಗ ಬೆಂಗಳೂರಿಗರ ಜೀವನಾಡಿಯಾಗಿರೋ ಸಂಸ್ಥೆಯನ್ನ ಕಿಲ್ಲರ್ ಬಿಎಂಟಿಸಿ ಅನ್ನೋ ಕುಖ್ಯಾತಿ ಪಡೆಯೋ ಹಾಗೆ ಮಾಡಿದೆ. ಇಂಥ ಖ್ಯಾತಿಗೆ ಪಾತ್ರವಾಗಿರೋ ನಿಗಮದ ನಿರ್ಲಕ್ಷ್ಯಕ್ಕೆ ಇಬ್ಬರು ಅಮಾಯಕರು ಜೀವ ಕಳೆದುಕೊಂಡಿದ್ದಾರೆ. ನಿಗಮ ಇದೀಗ ಮತ್ತೆ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಬಿಎಂಟಿಸಿ ಚಾಲಕರು ಮಾಡಿದ ಎಡವಟ್ಟಿಗೆ 3 ಅಮಾಯಕ ಜೀವಗಳು ಬಲಿಯಾಗಿವೆ. ಮಡಿವಾಳ ಬಸ್ ನಿಲ್ದಾಣದಲ್ಲಿ ತರಕಾರಿ ತೆಗೆದುಕೊಂಡು ಬಂದಿದ್ದ 65 ವರ್ಷದ ವೆಂಕಟರಾಮಪ್ಪ ಬಸ್ ಹತ್ತಲು ನಿಂತಿದ್ರು. ಈ ವೇಳೆ ಬಿಎಂಟಿಸಿ ರೈಲ್ವೆ ನಿಲ್ದಾಣದಿಂದ ಸಿಲ್ಕ್ ಬೋರ್ಡ್ಗೆ ಕಾರ್ಯಾಚರಣೆಗೊಳ್ತಿದ್ದ ಬಿಎಂಟಿಸಿ ಬಸ್ ಫುಟ್ಪಾತ್ನಲ್ಲಿ ನಿಂತಿದ್ದವರಿಗೆ ಡಿಕ್ಕಿ ಹೊಡೆದಿದೆ. ಮೊದಲು ಟಾಟಾ ಏಸ್ ಗಾಡಿಗೆ ಡಿಕ್ಕಿಯಾಗಿ ಬಳಿಕ ವೆಂಕಟರಾಮಪ್ಪಗೆ ಬಸ್ ಗುದ್ದಿದೆ. ಪರಿಣಾಮ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಅವ್ರ ಮಗಳು ಅಲ್ಲಿ ಬ್ಯಾಂಕ್ ಹತ್ರ ಕಾಯ್ತಾ ಇದ್ರಂತೆ, ದುಡ್ಡು ಡ್ರಾ ಮಾಡೋಕ್ಕೆ. ಕೆನರಾ ಬ್ಯಾಂಕು ಪೋಸ್ಟ್ ಆಫೀಸ್ ರೋಡಲ್ಲಿ ಅಲ್ಲಿಗೆ ಹೋಗಕ್ಕೆ ಅವ್ರು ಕಾಯ್ತಾವ್ರೆ. ಇವ್ರು ಇಲ್ಲಿಳಿದು ವಿಜಯನಗರಕ್ಕೆ ಬಸ್ ಹೋಗಲ್ಲ ಅಂದ್ರಲ್ಲ, 401 ಕೆಂಗೇರಿಗೆ ಹೋಗೋದು. ಕೆಂಗೇರಿಯಿಂದ ಬಂದಿದ್ದದು ಯಲಹಂಕ ಹೋಗ್ಬೇಕು. ಯಲಹಂಕ ಹೋಗಕ್ಕೆ ಇಲ್ಲಿ ಇಳಿದ್ರು. ಫ್ರಂಟಲ್ಲಿ ನಿಂತ್ಕೊಂಡು ಹಿಂಭಾಗ ಇಳಿ ಹೋಗ್ಬೇಕಾಯ್ತು. ಫ್ರಂಟಲ್ಲೇ ನುಗ್ಗಿದ್ರಲ್ಲ ಔಟ್. ಅವ್ನು ಬಲ್ದ ಕಡೆ ನೋಡ್ಬೇಕಲ್ಲ ಅವನು ಬಸ್ಸ, ಈ ಕಡೆ. ಈ ಘಟನೆ ಮಾಸುವ ಮುನ್ನವೇ 70 ವರ್ಷದ ವೃದ್ಧೆಯ ಜೀವವನ್ನ ಬಿಎಂಟಿಸಿ ಕಿತ್ತುಕೊಂಡಿದೆ. 70 ವರ್ಷದ ಸುಶೀಲಾ ನಾಗರಬಾವಿಯಿಂದ ವಿಜಯನಗರಕ್ಕೆ ಬಂದಿರ್ತಾರೆ. ವಿಜಯನಗರದ ಸರ್ಕಲ್ ಹತ್ತಿರ ಬಸ್ಸು ಇಳಿದು ರೋಡ್ ಕ್ರಾಸ್ ಮಾಡಲು ಹೋಗ್ತಿರುವಾಗ ಮಹಿಳೆಯನ್ನ ಗಮನಿಸದೆ ಬಸ್ ಮೂವ್ ಮಾಡಿದ್ದಾರೆ. ಪರಿಣಾಮ ಬಸ್ ಆಕೆಯ ಮೇಲೆ ಹರಿದು ಸ್ಥಳದಲ್ಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಗಾಡಿಯಿಂದ ಬರ್ತಿದ್ದೆ, ಬರುವಾಗ ನೋಡಿದೆ ಏನಂತ ನೋಡಿದ್ರೆ, ಆಮೇಲೆ ನೋಡಿದ್ರೆ ಒಳಗಡೆ ಅವ್ನು ಡ್ರೈವರ್ ಹೇಳ್ದ, ಅವರು ಟಿಕೆಟ್ ತೊಗೊಂಡು ಎಲ್ಲ ಇಲ್ಲೇ ಸ್ಟಾಪಿಂಗ್ ಅಂತೆ ಅವ್ರದ್ದು. ಇಳಿದ್ಬಿಟ್ಟು ಮುಂದೆ ಅವರು ಹಿಂದೆ ಬಂದಿಲ್ಲ, ಅವರು ಮುಂದೆ ಬಂದುಬಿಟ್ರು. ಅವರು ಮುಂದೆ ಬಂದಾಗ ಏನಾಯ್ತು, ಬಸ್ಸು ಕುತ್ಕೊಂಡು ಹೋಗ್ಬಿಟ್ಟು ಬಿಎಂಟಿಸಿ ಬಸ್ ಎಲ್ಲ 4 ಜನ ಇಟ್ಕೊಂಡಿದ್ವಿ ಎಲ್ಲ ನಾವು. ಹೇಳಿದ್ರೆ ಅವರು ನಮ್ಮದೇನು ತಪ್ಪಿಲ್ಲ ಅಂತ. ಅವ್ನು ಕನ್ನಡನೇ ಬರ್ತಿಲ್ಲ ಅವನಿಗೆ. ತಮಿಳ್ನಾಡು ಕೇರಳ ಅವರು. ಕೇರಳದವ್ರು ಸರ್ ಅವರು. ಕಾಂಟ್ರಾಕ್ಟ್ ಬೇಸಿಕ್ ಅಂತ ಅವರು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಬಿಎಂಟಿಸಿ ಅವ್ರು ಫಸ್ಟ್, ಅದೇ ಮೈನ್. ಇದಲ್ಲದೆ ಹುಳಿಮಾವು ಬಳಿ ಇದೇ ಕಿಲ್ಲರ್ ಬಿಎಂಟಿಸಿ ಮಹಿಳೆಯ ಜೀವವನ್ನ ಬಲಿ ಪಡೆದಿದೆ. ಒಂದೇ ದಿನ ಕಿಲ್ಲರ್ ಬಿಎಂಟಿಸಿ 3 ಅಮಾಯಕರ ಜೀವವನ್ನ ಕಸಿದುಕೊಂಡಿದ್ದು ಮತ್ತದೇ ಕಿಲ್ಲರ್ ಹಣೆಪಟ್ಟಿಯನ್ನ ಮುಡಿಗೇರಿಸಿಕೊಂಡಿದೆ. ಯಾರೋ ಮಾಡುವ ತಪ್ಪಿಗೆ ಅಮಾಯಕರು ಜೀವ ಕಳೆದುಕೊಳ್ತಿರೋದು ಹೆಚ್ಚಾಗ್ತಿದ್ದು, ಇದಕ್ಕೆ ಮುಕ್ತಿ ಸಿಗೋದು ಯಾವಾಗಪ್ಪ ಅಂತ ಸಿಟಿ ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.